ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಅಂದರೆ ಓವರ್ ಥಿಂಕಿಂಗು. ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮತ್ತು ಒಂದು ರೆಸಿಪಿಯನ್ನು ಕೂಡ ತೋರಿಸ್ತಾ ಇದ್ದೀನಿ. ಆ ರೆಸಿಪಿಯನ್ನು ನೋಡ್ತಾ ನೀವು ಆ ಟಾಪಿಕನ್ನು, ಆ ವಿಷಯವನ್ನು ಕೇಳ್ತಾ ಹೋಗಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ರೆಸಿಪಿಯನ್ನು. ನಾನು ಇವತ್ತು ನುಗ್ಗೆ ಸೊಪ್ಪಿನಲ್ಲಿ ಒಂದು ತಾಲಿಪಟ್ಟು ಅಥವಾ ಪರೋಟ ಅಂತನೂ ಮಾಡಿದ್ದೀನಿ. ನೀವು ಯಾವುದಾದ್ರೂ ಅಂತ ತಿಳ್ಕೊಳ್ಳಿ. ಬನ್ನಿ ಇವತ್ತು ಓವರ್ ಥಿಂಕಿಂಗ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ನಮ್ಮಲ್ಲಿ ಬಹಳ ಜನರಿಗೆ ಇರುವ ಒಂದೇ ಒಂದು ಸಾಮಾನ್ಯ ಸಮಸ್ಯೆ ಅಂದರೆ ಅತಿಯಾಗಿ ಯೋಚಿಸುವುದು ಅಲ್ವಾ. ಅಂದರೆ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಒಂದು ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಯೋಚಿಸಿ ಮನಸ್ಸನ್ನೇ ಬೇಜಾರು ಮಾಡ್ಕೊಳ್ತಾರೆ. ಇಂದು ನಾವು ನಿಮಗೆ ಹೇಳಕೊಟ್ಟಿರೋದು ಏನು ಅಂತಂದರೆ, ಅತಿಯಾಗಿ ಯೋಚನೆಯನ್ನು ನಿಲ್ಲಿಸಿ ಮನಸ್ಸಿಗೆ ಶಾಂತಿ ಕೊಡಿ ಅಂತ. ಹೇಗೆ ಕೊಡುವುದು ಶಾಂತಿಯನ್ನು ಅಂತ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಈಗ ಓವರ್ ಥಿಂಕಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದರಿಂದ ಬರುವಂತಹ ಸಮಸ್ಯೆಗಳ್ಯಾವ್ಯಾವು ಮತ್ತು ಪರಿಹಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸ್ನೇಹಿತರೆ, ಓವರ್ ಥಿಂಕಿಂಗ್ ಅಂದರೆ ಅತಿಯಾಗಿ ಯೋಚನೆ ಮಾಡುವುದು. ಅಂದರೆ ಒಂದು ವಿಷಯವನ್ನು ಮಿತಿಮೀರಿ ಮತ್ತೆ ಮತ್ತೆ ಯೋಚಿಸುವುದು, ರಿಪೀಟ್ ಮಾಡುವುದು. ಹೇಗೆ ಅಂದರೆ ಕಳೆದು ಹೋದ ದಿನದ ತಪ್ಪುಗಳು, ಪಾಸ್ಟ್ ಕಳೆದು ಹೋದಂಥ ದಿನಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಮುಂದೆ ಬರುವ ದಿನದ ಭಯಗಳ ಬಗ್ಗೆ, ಫ್ಯೂಚರಲ್ಲಿ ಏನೇನು ನಮಗೆ ಬರ್ತವೆ ಅಂತ ಭಯ ಇಟ್ಕೊಂಡಿರ್ತೀವಿ. ಇವುಗಳ ಬಗ್ಗೆ ಹೆಚ್ಚು ನಾವು ಯೋಚಿಸ್ತಾನೆ ಇರ್ತೀವಿ ಅಲ್ವಾ. ಆದರೆ ನಿಜ ಏನು ಗೊತ್ತಾ, ಅತಿಯಾಗಿ ಯೋಚನೆ ಮಾಡ್ತೀವಲ್ಲ, ಸಮಸ್ಯೆ ಪರಿಹರಿಸುವುದಿಲ್ಲ, ಅದು ಇನ್ನಷ್ಟು ಒತ್ತಡವನ್ನು ಕೊಡ್ತತೆ. ಓವರ್ ಥಿಂಕಿಂಗ್ನಿಂದ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅಂದರೆ, ನಿದ್ರೆ ಸರಿಯಾಗಿ ಬರುವುದಿಲ್ಲ. ನಿದ್ದೆ ಇಲ್ಲದೆ ಅವತ್ತಿನ ಮೂಡ್ ಕೂಡ ಸರಿಯಾಗಿರುವುದಿಲ್ಲ ಅಲ್ವಾ. ಆರೋಗ್ಯ ಕೆಡುತ್ತದೆ, ಮೈಂಡು ತುಂಬ ಡಿಸ್ಟರ್ಬ್ ಆಗುತ್ತದೆ ಅಲ್ವಾ ಫ್ರೆಂಡ್ಸ್. ಮತ್ತು ಮನಸ್ಸು ಮತ್ತು ದೇಹ ಸುಸ್ತಾಗ್ತದೆ. ದೇಹನೂ ಕೂಡ ಸುಸ್ತಾಗ್ತದೆ. ನಮಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಆತ್ಮವಿಶ್ವಾಸ ಕಡಿಮೆ ಆಗ್ತದೆ. ಅಂದರೆ ನಮಗೆ ಕಾನ್ಫಿಡೆಂಟೇ ಇರಲ್ಲ. ಯಾವುದೇ ಕೆಲಸ ಮಾಡಲಿ ಅದ್ರ ಬಗ್ಗೆ ಕಾನ್ಫಿಡೆಂಟೇ ಇರಲ್ಲ. ನೆಕ್ಸ್ಟು ನಮ್ಮ ಎನರ್ಜಿ ಡ್ರೈನ್ ಆಗ್ತದೆ. ಅಂದರೆ ನಮ್ಮ ಎನರ್ಜಿ ಎಲ್ಲ ವೇಸ್ಟ್ ಆಗಿ ಹೋಗ್ತದೆ. ಮತ್ತು ಏನು ಮಾಡ್ತದೆ ಅಂದರೆ ಮತ್ತೆ ನಾವು ನಿಧಾನವಾಗಿ ನಮ್ಮ ಖುಷಿ ಸಂತೋಷವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ. ಓವರ್ ಥಿಂಕಿನಿಂದ ಅನ್ನೋದು ಒಂದು ಕಾಣಿಸದ ಸಮಸ್ಯೆ ಅದು. ಆದರೆ ತುಂಬ ಆಳವಾಗಿ ನಮ್ಮ ಮನಸ್ಸನ್ನು ಕಾಡ್ತಾ ಇರುತ್ತದೆ. ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ನಾವೇನಾದರೂ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಏನಾದರೂ ಅಂದ್ಕೊಂಡ್ರೆ, ಅದು ನಿಜ ಏನು ಗೊತ್ತಾ, ಅದು ಮತ್ತಷ್ಟು ದೊಡ್ಡದಾಗಿ ಮಾಡ್ತಾಯಿದ್ದೀವಿ ಅಂತ ಅರ್ಥ. ನಾವು ರಿಯಾಲಿಟಿಗಿಂತ ಇಮ್ಯಾಜಿನೇಷನ್ನೇ ಮಾಡ್ಕೊಳ್ಳೋದು ಜಾಸ್ತಿ. ಅದರಿಂದನೇ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡು ಅಲ್ಲೇ ಬದುಕ್ತಾ ಇರ್ತೀವಿ. ಲೈಫ್ ಸಿಂಪಲ್ ಮಾಡ್ಕೊಳ್ಳೋದು ಬಿಟ್ಟು ನಾವು ಯೋಚನೆ ಮಾಡಿ ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಇದಕ್ಕೇನು ಪರಿಹಾರಗಳು ಇಲ್ವಾ? ಇದಕ್ಕೇನು ಈ ಸಮಸ್ಯೆಗಳಿಗೇನು ಪರಿಹಾರನೇ ಇಲ್ಲ ಅಂತ ತಿಳ್ಕೊಂಡ್ರೆ, ಪರಿಹಾರ ಖಂಡಿತವಾಗಿ ಇದೆ. ಅದನ್ನು ಕೂಡ ಹೇಳ್ತಾ ಇದ್ದೀನಿ ಬನ್ನಿ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಿಂಪಲ್ ಕೆಲವು ಸ್ಟೆಪ್ಸ್ಗಳಿವೆ ಅಥವಾ ಟಿಪ್ಸ್ ಅಂತ ಕೂಡ ಹೇಳ್ಬೋದು. ಒಂದು ಥಾಟ್ ಬಂದಾಗ ನಿಮ್ಮನ್ನೇ ನೀವು ಕ್ವಶನ್ ಮಾಡ್ಕೋಬೇಕು. ಇದು ನಿಜವಾಗಿಯೂ ತುಂಬ ಪ್ರಾಮುಖ್ಯತೆ ಇದೆಯೇ, ಮುಖ್ಯ ಇದೆಯೇ ಅಥವಾ ಇಂಪಾರ್ಟೆಂಟ್ ಆಯ್ತಾ ಅಂತ ನಾವು ತಿಳ್ಕೊಬೇಕು. ಅದಕ್ಕೆ ನಿಮ್ಮ ಹತ್ರ ಉತ್ತರ ಇರಲ್ಲ ಅಲ್ವಾ. ಇದು ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ ಇದು ತುಂಬ ಇಂಪಾರ್ಟೆಂಟಾ ಅಂತ ಅಂದ್ಕೊಂಡ್ರೆ ಅದಕ್ಕೆ ಉತ್ತರ ಖಂಡಿತವಾಗಿ ಇರಲ್ಲ. ಮನಸ್ಸಿನಲ್ಲೇ ಇಟ್ಕೊಂಡ್ರೆ ಒಂದು ಸಮಸ್ಯೆನ ಅದು ಜಾಸ್ತಿ ಸ್ಟ್ರೆಸ್ ಕೊಡುತ್ತದೆ. ಅದನ್ನು ಒಂದು ಪೇಪರ್ನಲ್ಲಾದರೂ ಬರಿಬೇಕು, ಇಲ್ಲಾಂದರೆ ಬೇರೆಯಲ್ಲಾದರೂ ಹೇಳ್ಕೋಬೇಕು. ಮನಸ್ಸು ಹಗುರವಾಗ್ತದೆ. ಆಮೇಲೆ ಸ್ವಲ್ಪ ಹಾರ್ಟ್ ಲೈಟ್ ಆಗ್ತದೆ ಫ್ರೆಂಡ್ಸ್. ನಾವು ಯಾವಾಗಲೂ ಬ್ಯುಸಿಯಾಗಿರಬೇಕು ಫ್ರೆಂಡ್ಸ್. ಎಂಟಿ ಮೈಂಡ್ ಆಲ್ವೇಸ್ ಓವರ್ ಥಿಂಕಿಂಗ್ ಅಂತ ಹೇಳ್ತಾರೆ ಅಲ್ವಾ. ನಾವು ಖಾಲಿ ಬಿಡಲೇಬಾರ್ದು ಮೈಂಡನ್ನು. ಅದಕ್ಕೆ ನಾವು ಅಭ್ಯಾಸಗಳನ್ನು ಮಾಡ್ಕೋಬೇಕು. ವಾಕಿಂಗ್ ಮಾಡೋದು, ಒಳ್ಳೊಳ್ಳೆ ಅಡುಗೆ ಮಾಡೋದು, ಕುಕ್ಕಿಂಗ್ ಮಾಡೋದು, ಗಾರ್ಡನ್ ಇದ್ದರೆ ನಿಮ್ಮ ಮನೆಯಲ್ಲಿ ಪ್ಲ್ಯಾಂಟ್ಸ್ಗಳನ್ನು ಸಾಕೋದು, ಈ ಥರ ಮಾಡ್ಕೊತ ಹೋದರೆ ನಾವು ತುಂಬ ಬ್ಯುಸಿಯಾಗಿರ್ತೀವಿ. ಒಳ್ಳೆ ಸ್ನೇಹಿತರ ಜೊತೆಗೆ ಟಾಕಿಂಗ್ ಮಾಡೋದು. ನೆಗೆಟಿವ್ ಇರೋರ ಜೊತೆ ಬೇಡ ಅನಿಸ್ತದೆ. ನಮ್ಮನ್ನು ನಾವು ಬ್ಯುಸಿ ಇಟ್ಕೊಳ್ಬೇಕು. ಆಗ ಮಾತ್ರ ಯೋಚನೆ ಮಾಡಲಿಕ್ಕೆ ನಮಗೆ ಟೈಮೇ ಸಿಗ್ತಾ ಇರಲ್ಲ. ಇಂದಿನ ಕ್ಷಣದಲ್ಲೇ ನಾವು ಜೀವಿಸಬೇಕು. ಅಂದರೆ ಪ್ರೆಸೆಂಟಲ್ಲೇ ನಾವು ಇರಬೇಕು. ಪ್ರೆಸೆಂಟಲ್ಲೇ ಲೈವ್ ಮಾಡ್ತಾ ಇರಬೇಕು ನಾವು. ಕಳೆದು ಹೋದ ದಿನಗಳು ನಮಗೆ ಮತ್ತೆ ಬರುವುದಿಲ್ಲ ಫ್ರೆಂಡ್ಸ್.
ಬರುವ ಕಾಲ ಇನ್ನೂ ಬಂದಿರಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ, ಭಯನೂ ಕೂಡ ಅದ್ರ ಬಗ್ಗೆ ಬೇಡ. ಅದಕ್ಕೆ ನಾವು ಈ ಕ್ಷಣದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಶೇರಿಂಗ್ ಯುವರ್ ಫೀಲಿಂಗ್ಸ್, ನಮ್ಮ ಫೀಲಿಂಗ್ಸನ್ನು ಬೇರೆಯವ್ರ ಜೊತೆ ನಾವು ಶೇರ್ ಮಾಡ್ಕೊಳ್ಬೇಕು. ಶೇರಿಂಗ್ ರೆಡ್ಯೂಸ್ ಪೇನ್ ಅಂತ ಕೂಡ ಹೇಳ್ತಾರಲ್ವ. ನಮ್ಮ ಸಮಸ್ಯೆಗಳನ್ನು ನಾವೇನಾದರೂ ಇದ್ದರೆ ಸ್ವಲ್ಪ ನಮ್ಮ ಒಳ್ಳೆಯವ್ರ ಹತ್ರ ಶೇರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಲಾಸ್ಟಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ನೀವು ನಿಮ್ಮ ಥಾಟ್ಸ್ ಅಲ್ಲ ಅಲ್ವಾ, ನೀವೇ ಒಂದು ಥಾಟ್ಸ್ ಅಲ್ಲ. ನಿಮ್ಮ ಮೈಂಡ್ ನಿಮಗೆ ಕಂಟ್ರೋಲ್ ಮಾಡಬಾರ್ದು, ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಬೇಕು ಅಲ್ವಾ ಫ್ರೆಂಡ್ಸ್. ಅತಿಯಾಗಿ ಯೋಚನೆ ಮಾಡೋದನ್ನು ಬಿಡಿ ಫ್ರೆಂಡ್ಸ್, ಮನಃಶಾಂತಿಯನ್ನು ಆರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಯಾರು ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.